ಹಲೋ. ಏನು ಸರ್, ನಾಳೆ ಕೋರ್ಟಿಗೆ ಬರ್ತಿದ್ದೀರಾ ನೀವು? ಬಂದೇ ಬರ್ತೀನಿ. ನಾಳೆ ಯಾವುದೇ ಕಾರಣಕ್ಕೂ ನಾನು ತಪ್ಪಿಸ್ಕೊಳ್ಳೋದಿಲ್ಲ. ಆಸ್ತಿ ನಮ್ದು. ಯಾರೇ ಅಡ್ಡ ಬಂದ್ರೂ ನಾನು ಬಿಡೋದಿಲ್ಲ. ತಗೊಂತೀನಿ. ಮೊನ್ನೆ 8:45 ಫೋನ್ ಬಂದಿತ್ತು. ಅವರು ನಿಮಗೆ ಫೋನ್ ಮಾಡಿದಾಗ ಯಾವುದಾದ್ರೂ ಕೇಸ್ ಬಗ್ಗೆ ಮಾತಾಡಿದ್ದೀರಾ? ಏನಿಲ್ಲ ಸರ್. ಚರಣ್, ನೀವೇನಾದರೂ ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತೀರಾ? ಹಾಂ ಸರ್, ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತೀನಿ ಸರ್. ಇನ್ವೆಸ್ಟಿಗೇಷನ್ ಹೇಗೆ ನಡೀತಾ ಇದೆ? ಸ್ಪಾಟ್ ಅಲ್ಲಿ ಇದ್ದೀವಿ ಸರ್. ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ. ಇದು ತುಂಬಾ ಕಾನ್ಫಿಡೆನ್ಷಿಯಲ್ ಕೇಸ್. ಅದಕ್ಕೆ ಈ ಜವಾಬ್ದಾರಿ ನಿಮಗೆ ವಹಿಸ್ತಾ ಇದ್ದೀನಿ. ಆದಷ್ಟು ಬೇಗ ಸಸ್ಪೆಕ್ಟ್ ಯಾರು ಅಂತ ಪತ್ತೆ ಮಾಡ್ತೀವಿ. ಮತ್ತೆ ಆ ಕೇಸ್ಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ವಿಚಾರಣೆ ಮಾಡಿ. ಸರಿ ಸರ್, ನಾನು ನಿಮಗೆ ರಿಪೋರ್ಟ್ ಮಾಡ್ತೀನಿ. ಗುಡ್ ಲಕ್. ಸರ್, ಫಿಂಗರ್ ಪ್ರಿಂಟ್ ರಿಪೋರ್ಟ್ ರೆಡಿ ಇದೆಯಾ ಸರ್? ಹಾಂ ಸರ್, ನಾನೇ ಕಾಲ್ ಮಾಡೋಣ ಅನ್ಕೊಂಡಿದ್ದೆ. ಸೊ ಫಿಂಗರ್ ಪ್ರಿಂಟ್ ರಿಪೋರ್ಟು ಹಾಗೂ ಫೊರೆನ್ಸಿಕ್ ರಿಪೋರ್ಟ್ ಎರಡೂ ರೆಡಿ ಇದೆ. ಸೊ ರಿಪೋರ್ಟ್ಸ್ ಪ್ರಕಾರ ಬಾಟಲಲ್ಲಿ ಸಿಕ್ಕಿರೋ ಪಾಯ್ಸನ್ನು ಹಾಗೂ ಮೃತದೇಹದಲ್ಲಿ ಇರೋ ಪಾಯ್ಸನ್ನು ಎರಡು ಮ್ಯಾಚ್ ಆಗ್ತಿದೆ. ಹಾಗೆ ಡೆಡ್ ಬಾಡಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಸ್ಮಾರ್ಟ್ ವಾಚ್ ಸಿಕ್ಕಿದೆ. ಸೊ ನಾವು ಡೇಟಾ ಮಾನಿಟರ್ ಮಾಡಬೇಕಾದ್ರೆ ಬಿ ಪಿ ಡೇಟಾದಲ್ಲಿ ಟ್ಯಾಂಪರಿಂಗ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ವ್ಯಕ್ತಿ ಸಾಯೋಕ್ಕಿಂತ 10 ನಿಮಿಷ ಮುಂಚೆ ಯಾರೋ 5 ನಿಮಿಷ ಟೈಮ್ನ ಟ್ಯಾಂಪರ್ ಮಾಡಿದ್ದಾರೆ. ಸೊ ವಾಚ್ನ ನಾನು ನಿಮಗೆ ಕೊಡ್ತೀನಿ. ಈ ವಾಚ್ ಪ್ರಕಾರ ಹಾರ್ಟ್ ಬೀಟ್ 95 ಸ್ಟಾಪ್ ಆಗಿದೆ. ಹೌದು ಸರ್, ವಾಚ್ ಪ್ರಕಾರ ಎಕ್ಸಾಕ್ಟ್ 95ಗೆ ಆ ವ್ಯಕ್ತಿ ಸತ್ತಿದ್ದಾರೆ. ಬಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 5 ಮಿನಿಟ್ಸ್ ಯಾರೋ ವಾಚ್ನ ಟ್ಯಾಂಪರ್ ಮಾಡಿದ್ದಾರೆ. ವೆರಿ ಕ್ಲೇವರ್. ಯಾರು ಸರ್? ಕೊಲೆಗಾರ. ಥ್ಯಾಂಕ್ ಯು ಸರ್. ಯು ಮೋಸ್ಟ್ ವೆಲ್ಕಮ್. ನನಗೇನು ಗೊತ್ತಿಲ್ಲ, ನಾನೇನು ಕೇಳಬೇಡಿ ನೀವು. ಓಕೆ, ಕೂಲ್ ಡೌನ್. ನೀರು ಕುಡೀರಿ. ರಿಲ್ಯಾಕ್ಸ್ ಆಗಿ.
ಇದು ನಿಮ್ಮ ಸೀನಿಯರ್ ಯೂಸ್ ಮಾಡ್ತಾ ಇದ್ದಿದ್ದಂಥ ಸ್ಮಾರ್ಟ್ ವಾಚ್. ಹೌದಾ? ನನಗೆ ಗೊತ್ತಿರಲಿಲ್ಲ. ನಮ್ಮ ಸೀನಿಯರ್ ಸಾವು ಬಗ್ಗೆನೂ ನನಗೇನೂ ಗೊತ್ತಿಲ್ಲ. ನಿಮ್ಮ ಆಫೀಸ್ಗೆ 2 ಬೀಗದ ಕೈಗಳಿದೆ ಅಲ್ವಾ? ಹೌದು, ನಮ್ಮ ಸಾರ್ ಹತ್ರ ಒಂದಿತ್ತು, ನನ್ನ ಹತ್ರ ಒಂದಿತ್ತು. ಅವತ್ತೊಂದಿನ ಜಗಳ ಆಯಿತು. ಅವತ್ತೇ ಅವ್ರ ಕೈಯಲ್ಲಿ ಕೀ ಕೊಟ್ಟು ನಾನು ಕೆಲಸ ಬಿಟ್ಟೆ. ಸರ್, ಡಾಕ್ಯುಮೆಂಟ್ ರೆಡಿ ಇದೆ. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಏನ್ ಸರ್, ನಂಗೇನು ಮರ್ಯಾದೆ ಇಲ್ವಾ? ಜೂನಿಯರ್ಸ್ ಅಂದ್ರೆ ಅಷ್ಟೊಂದು ಕೀಳ? ಮೊದಲು ನೀನು ಕೆಲಸ ಮಾಡೋದನ್ನ ಕಲಿ. ಸರ್, ನಾನು ಅದೇ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ನೀನೇನು ಯೋಚನೆ ಮಾಡ್ತಾ ಇದೀಯ ಅಂತ ಗೊತ್ತು. ನಿನ್ನ ಮಿಲಿಟರಿ ಬಾಸ್ಗೆ ಮೆಸೇಜ್ ಕೊಡ್ತಾ ಇದೀಯಾ? ಸರ್, ನನ್ನ ಬಗ್ಗೆ ಮಾತಾಡಿ, ನಮ್ಮ ಬಾಸ್ ಬಗ್ಗೆ ಮಾತಾಡಬೇಡಿ. ಹಾಗಾದ್ರೆ ಅವನ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗು. ಏ ಹೋಗಯ್ಯ, ನಿನ್ನತ್ರ ಯಾರು ಕೆಲಸ ಮಾಡ್ತಾರೆ? ಓಯ್ ನಿಂತ್ಕೋ, ಆಫೀಸ್ಗೆ ಬಿಸಾಕ್ಬಿಟ್ಟು ಹೋಗು. ನನ್ನ ಹತ್ರ ಇವಾಗ ಕೀ ಇಲ್ಲ, ನಾಳೆ ತಂದು ನಿಮ್ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗ್ತೀನಿ. ಹಾಗಾದ್ರೆ ಕೊಟ್ಬಿಟ್ಟು ಹಾಳಾಗಿ ಹೋಗು. ಅವ್ರು ಸಾಯೋಕ್ಕೂ ಹಿಂದಿನ ದಿನ ನಾನು ಕೆಲಸ ಬಿಟ್ಟೆ. ನಿಮಗೆ ವಿಷ ಅಂದ್ರೆ ತುಂಬಾ ಇಷ್ಟನಾ? ಇಲ್ಲ, ನಾನೇನು ವಿಷ ಕೊಟ್ಟು ಬರ್ತಿದ್ದೀನಾ? ಆದರೆ ನನಗೆ ವಿಷ ಅಂದರೆ ತುಂಬ ಇಷ್ಟ. ಈಗ ನೀವು ಕುಡಿದ್ರಲ್ಲ ನೀರು, ಅದರಲ್ಲಿ ವಿಷ ಬೆಳೆಸಿದ್ದೀನಿ. ಏನ್ ಹೇಳ್ತಿದ್ದೀರಾ? ನಿಜ, ಸತ್ಯನೇ ಹೇಳ್ತಾ ಇದ್ದೀನಿ. ಅದೇನು ನೀವು ವಿಷ ಬೆರೆಸಿದ್ರಿ? ನಿಮ್ಮನ್ನ ನಾನು ಸುಮ್ಮನೆ ಬಿಡಲ್ಲ. ನಿಮ್ಮ ಐಆರ್ ಆಫೀಸರ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ನಮ್ಮ ಸೀನಿಯರ್ಗೆ ನಾನೇ ವಿಷ ಹಾಕಿ ಕೊಂದಿರೋ ಥರ ನೀವು ಹೇಳ್ತಾ ಇದ್ದೀರಲ್ಲ, ಅದೇನು ಪ್ರೂವ್ ಮಾಡ್ತೀರಾ ನೀವು ಅದನ್ನ? ಓಕೆ ಓಕೆ, ಗುಡ್ ಕ್ವಶನ್. ಆದರೆ ನಿಮ್ಮ ಸೀನಿಯರ್ ಯೂಸ್ ಮಾಡ್ತಾ ಇದ್ದಿದ್ದು ಸ್ಮಾರ್ಟ್ ವಾಚ್, ಇದರಲ್ಲಿ ಹೆಲ್ತ್ ಆ್ಯಪ್ ಈಚ್ ಆ್ಯಂಡ್ ಎವ್ರಿ ಬಾಡಿ ಮೂಮೆಂಟನ್ನು ರೆಕಾರ್ಡ್ ಮಾಡುತ್ತೆ. ಹಾರ್ಟ್ ಬೀಟ್, ಪಲ್ಸ್ ರೇಟ್, ಫುಡ್ ಸ್ಟೆಪ್ಸ್, ಎವ್ರಿಥಿಂಗ್. ನಿಮ್ಮ ಸೀನಿಯರು 8 ಗಂಟೆಯಲ್ಲಿ ಕುಡಿದಂಥ ವೈನ್ ಅವ್ರ ಬಾಡಿಯಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ. ಆದರೆ 9 ಗಂಟೆಗೆ ಕುಡಿದಂಥ ವೈನ್ ಅವರು ಹಾರ್ಟ್ ಬೀಟನ್ನು ಸ್ಲೋ ಆಗಿ ಸ್ಟಾಪ್ ಮಾಡಿದ್ರು. ನಿಜ ಹೇಳಿ, ವೈನ್ಗೆ ವಿಷ ಬೆರೆಸಿದ ಯಾರು? ಇಲ್ಲ, ನಾನು ವಿಷ ಮಿಕ್ಸ್ ಮಾಡಿಲ್ಲ. ಹಾಗಾದ್ರೆ ಸರಿ ಬಿಡಿ, ಇವತ್ತು ನೀವು ಅದೇ ಟೈಮ್ಗೆ ಸಾಯ್ತೀರಾ? ಇಲ್ಲ, ಪ್ಲೀಸ್ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ನಾನು ಬದುಕಬೇಕು, ನನಗೆ ಮಕ್ಕಳಿದ್ದಾರೆ. ಹಾಗಾದ್ರೆ ಸತ್ಯ ಹೇಳಿ. ಹಾಗಾದ್ರೆ ಸ್ಮಾರ್ಟ್ ವಾಚ್ ಅಲ್ಲಿ ಟೈಮನ್ನು ಯಾವಾಗ ಟ್ಯಾಂಪರ್ ಮಾಡೋದು? ನಿನ್ನೆ. ಬರೀ 5 ನಿಮಿಷ ಸಾಕಾಗಿತ್ತಾ ಅವ್ರನ್ನ ಸಾಯಿಸಕ್ಕೆ? ಸರ್, ಆ ಪಾಯ್ಸನ್ 5 ನಿಮಿಷ ಸಾಕು ಒಬ್ಬ ಮನುಷ್ಯನ ಕೊಲ್ಲೋಕೆ. ಸರಿ, ಈಗ ಅದೇ 5 ನಿಮಿಷ ನಿನ್ನನ್ನು ಕೊಲ್ಲುತ್ತೆ. ಸರ್, ಬೇಡ, ದಯವಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಕರ್ಕೊಂಡು ಹೋಗಿ ಸರ್. 9 ಗಂಟೆ 5 ನಿಮಿಷ ಆಗಲಿ, ಯೋಚನೆ ಮಾಡ್ತೀನಿ ಸರ್, ಪ್ಲೀಸ್ ಪ್ಲೀಸ್.